ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಹಾಗಾಗಿ ಅವರು ಈ ವರ್ಷ ಅಲ್ಲ, ಮುಂದಿನ ವರ್ಷ, ಮುಂದಿನ ವರ್ಷ ಕೂಡ ಹೆಣ್ಣು ಮಕ್ಕಳಲ್ಲಿಯೇ ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮುಂದೂಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪಾರ್ಚನೆ ಮಾಡ್ರಿ. ಸೇನಾನಿಯಾಗಿ ಅವರು ಕೂಡ ಈ ರಾಷ್ಟ್ರದ ಹಿತಕ್ಕಾಗಿ ಅವರು ಕೂಡ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಕೂಡ ತಮಗೆ ಫಾಶಿ ಹಾಕ್ತಕ್ಕಂಥ ಸಂದರ್ಭ ಬಂದರೂ ಕೂಡ ಎದೆಗುಂದಲಾರದೆ ತನ್ನ ತಾಯಿ ಕರೆದು ಹೇಳ್ತಾರೆ, ಅಮ್ಮ ನಾವೇನು ತಪ್ಪು ಮಾಡಿಲ್ಲ, ನನಗೆ ಆಶೀರ್ವಾದ ಮಾಡು, ನಾನು ಈ ದೇಶಕ್ಕಾಗಿ ನನ್ನ ತ್ಯಾಗ ಮಾಡ್ತೀನಿ, ನನ್ನ ಜೀವ ಕೊಡ್ತೀನಿ ಅಂತೇಳಿ ಹೇಳ್ತಂಥ ಕೆಲಸಗಳು ಕೂಡ ಇವತ್ತು ನೆನಪು ಮಾಡಬೇಕಾಗ್ತದೆ. ಚೆನ್ನಮ್ಮರ ಸಾಹಸಿಯಾಗಿದ್ದರು. ಕಿತ್ತೂರ ಪ್ರದೇಶವನ್ನು ಬ್ರಿಟಿಷರು ಮುತ್ತಿಗೆ ಹಾಕಿದ್ದಾಗ ಅವರ ವಿರುದ್ಧ ಖಡ್ಗದೊಂದಿಗೆ ಹೋರಾಡಿ ತಮ್ಮ ಜೀವನವನ್ನೇ ಪಾದಾರ್ಪಣೆ ಮಾಡಿದಂಥ ಮಹಿಳೆ ವೀರ ರಾಣಿ ಕಿತ್ತೂರ ಚೆನ್ನಮ್ಮನವರಿಗೆ ಅವರ ಜಯಂತಿಯನ್ನು ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಅತ್ಯಂತ ಸಡಗರದಿಂದ ನಾವು ಆಚರಣೆ ಮಾಡ್ತಿದ್ದೀವಿ. ರಾಣಿ ಚೆನ್ನಮ್ಮರಂಥವ್ರು ಅಂದ್ರೆ ನಾವು ಯಾರೂ ಬರಲಿಕ್ಕಾಗೋದಿಲ್ಲ. ಮತ್ತು ಸುಮ್ಮನೆ ಹೋರಾಟ ಮಾಡಿದ್ದಲ್ಲ. 250 ವರ್ಷಗಳ ಹಿಂದೆ ಈಸ್ಟ್ ಇಂಡಿಯಾ ಕಂಪ್ನಿ, ಬ್ರಿಟಿಷ್ನವರು ಆ ಕಿತ್ತೂರು ರಾಣಿ ಏನು ನಮ್ಮ ಆ ರಾಜನ ಆಸ್ಥಾನದಲ್ಲಿ ಕುಂದಿರ್ತಕ್ಕಂಥದ್ದನ್ನು ವಶ ಪಡ್ಕೊಳ್ಬೇಕು, ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ಹೇಳಿ ಬಂದರೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮರು ಒಪ್ಪದೆ ಅವ್ರ ವಿರುದ್ಧ ಹೋರಾಟ ಮಾಡಿ ಜಯಗಳಿಸಿರ್ತಕ್ಕಂಥದ್ದು. ಮೊದಲನೇ ಹೋರಾಟದಲ್ಲಿ ಬ್ರಿಟಿಷರನ್ನ ಎದುರು ಹಾಕಿಕೊಂಡು ಸಣ್ಣ ರಾಜ ಆತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬ ಹೆಣ್ಣು ಮಗಳು. 17ನೇ ಸೆಪ್ಟೆಂಬರ್ 48ರಲ್ಲಿ ಅದು ಬೇರೆ ವಿಚಾರ. ಆದರೆ ನಾವು ಸ್ವಾತಂತ್ರ್ಯ ಅಂದ ತಕ್ಷಣ ನಾವು ಒಂದು ಸ್ವಲ್ಪ ಇತಿಹಾಸ ಕೂಡ ಮೇಲೆ ಹಾಕಬೇಕಾಗುತ್ತೆ. ನಾವು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಯಾವತ್ತೂ ಹೇಳ್ತೇವೆ, ಅಥವಾ